ಸ್ವಾಗತ ಸುಸ್ವಾಗತ ಎಲ್ಲ ವೀಕ್ಷಕರಿಗೆ ವಿಸಿಟರ್ ಹುದೆ ಮಾಡುವಂತಹ ಸ್ವಾಗತ ಸ್ನೇಹಿತರೆ. ನನ್ನ ಎರಡನೇ ಲಾಗ್ಗೆ ನಿಮಗೆಲ್ಲರಿಗೂ ಕೂಡ ವೆಲ್ಕಮ್. ಸೊ ನಾನು ಇವತ್ತು ಬಂದಿರುವಂಥದ್ದು ಮಳವಳ್ಳಿಯಿಂದ ಸುಮಾರು 8ರಿಂದ 9 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಮತ್ತಿತಾಳೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಮಳವಳ್ಳಿಯಿಂದ ನೀವೇನಾದರೂ ಬರೋದಾದರೆ ಈ ದಾರಿಯಿಂದ 8ರಿಂದ 9 ಕಿಲೋಮೀಟ್ರ್ ಆಗುತ್ತೆ. ಸೊ ಮಳವಳ್ಳಿಯಿಂದ ನಿಮಗೆ ಡೈಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಟೋಗಳೆಲ್ಲ ಇದೆ. ಸೊ ಮಳವಳ್ಳಿಯಿಂದ ನಿಮಗೆ ಇಲ್ಲಿ ಆಟೋಗಳ ವ್ಯವಸ್ಥೆಗಳಿವೆ. ಅಲ್ಲಿಂದ ಸುಮಾರು 8ರಿಂದ 9 ಕಿಲೋಮೀಟ್ರು ಆಟೋದಿಂದ ನೀವು ಇಲ್ಲಿಗೆ ಬರ್ಬೋದು. ಸೊ ಮಳವಳ್ಳಿ ಮುಖಾಂತರ ನೀವು ಯಾರಾದರೂ ಬರೋದಾಗಿದ್ದರೆ ಸೊ ಮಳವಳ್ಳಿಯಿಂದ ತುಂಬ ಆಟೋಗಳು ಅಲ್ಲಿಂದ ಸುಮಾರು 9 ಕಿಲೋಮೀಟ್ರ್ ದೂರದಿಂದ ಮತ್ತಿತಾಳೇಶ್ವರನ ದೇವಸ್ಥಾನಕ್ಕೆ ಎಲ್ಲ ಆಟೋಗಳು ಬರ್ತವೆ. ಸೊ ಇಲ್ಲಿರುವಂತಹ ಆಟೋ ರಿಕ್ಷಾ ಓಡಿಸುವಂಥವ್ರನ್ನ ನಾವು ಇವತ್ತು ಕೇಳೋಣ. ಅವರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೋತಾರೆ. ಇವಾಗ ಅವಳಿಂದ ಮಾಮೂಲಿ ನಾವು ಆಟೋ ಪಿಕಪ್ ಮಾಡ್ಕೊತೀವಿ ಸಿಟ್ಲಕ್ಕ. ಇಲ್ಲಿ ಪ್ರತಿದಿನ ಬರೋಲ್ಲ ಯಾರೂ. ಗುರುವಾರ ಜಾಸ್ತಿ ಜನ ಬರ್ತಾರೆ, ಭಾನುವಾರ ಜಾಸ್ತಿ ಬರ್ತಾರೆ. ಬಾಕಿ ಜನ ಏನಾರು ಪೂಜಾರಿ ಹತ್ರ ನಂಬರ್ ಹಾಕಿದ್ರೆ ಅವ್ರ ನಂಬರ್ ತಗೊಂಡು ಫೋನ್ ಕಂಡಕ್ಟ್ ಮಾಡಿದ್ರೆ ಅವರು ಬಂದು ಪೂಜೆ ಮಾಡಿಕೊಡ್ತಾರೆ. ಅಪ್ಪಿತಪ್ಪಿ ಬಂದರೆ ಏನಾರು ಬರಲಿಲ್ಲ ಅಂತಂದ್ರೆ ಗುರುವಾರ ಭಾನುವಾರ ದಿನ ಮಿಸ್ ಮಾಡಿದ್ರೆ ಬನ್ನಿ, ದೇವಸ್ಥಾನ ಎಲ್ಲ ಫುಲ್ ಇರ್ತದೆ. ಸೊ ಆಟೋ ಡೈಲಿ ಇರುತ್ತೆ ಇಲ್ಲ ಗುರುವಾರ ಭಾನುವಾರ ಮಾತ್ರ? ಆಟೋ ಡೈಲಿ ಇರ್ತದೆ. ಡೈಲಿ ಇರುತ್ತೆ. ಸೊ ಅಲ್ಲಿಂದ ಬರೋದಾದರೆ ಮಳವಳ್ಳಿಯಿಂದ ಮತ್ತಿತಾಳೇಶ್ವರನಿಗೆ ಆಟೋ ಸಿಗುತ್ತೆ. ಮಳವಳ್ಳಿಯಿಂದ ಮತ್ತಿತಾಳೇಶ್ವರನಿಗೆ ಆಟೋ ಸಿಗುತ್ತೆ. ಸೊ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? 20 ರೂಪಾಯಿ. 20 ರೂಪಾಯಿ ಬರಬೇಕು. ಒಬ್ಬರಿಗೆ 20 ರೂಪಾಯಿ, 8 ಸೀಟ್ 9 ಸೀಟ್ ಆಗುತ್ತದೆ. ಓಕೆ ಓಕೆ ಓಕೆ. ಬಾಡಿಗೆ ಆದರೆ 200 ರೂಪಾಯಿ ಬಾಡಿಗೆ. ಹಾಂ, ಬಾಡಿಗೆ ಆದರೆ 200 ರೂಪಾಯಿ ಬಾಡಿಗೆ. ಸರಿ ಓಕೆ, ಥ್ಯಾಂಕ್ ಯು. ಹಲೋ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ನಾನು ಬಂದಿರುವಂಥದ್ದು ಮತ್ತಿತಾಳೇಶ್ವರನ ದೇವಸ್ಥಾನ. ಇದು ಮತ್ತಿತಾಳೇಶ್ವರನ ಸನ್ನಿಧಾನದ ದ್ವಾರದ ಮುಂಬಾಗಿಲಿನಲ್ಲೇ ಇದೆ ಇದು. ಹಾಗಾಗಿ ನೀವು ಬರುವಂತಹ ಮಾರ್ಗ, ಮೊದಲನೆಯ ದಾರಿ ಏನಿದೆ ಅದರ ಪಕ್ಕದಲ್ಲಿ ಇರುವಂತಹ ಒಂದು ವಿಷದ ಕೊಳ ಅಂತ ಕರೀತಾರೆ ಇದನ್ನು. ಸೊ ಇಲ್ಲಿ ಬಂದವರೆಲ್ಲ ತಲೆಗೆ 3 ಬಾರಿ ಪ್ರೋಕ್ಷಣೆ ಮಾಡಿಕೊಂಡು ಈ ವಿಷದ ಕೊಳದಿಂದ, ಮತ್ತು ಅಲ್ಲಿ ಇನ್ನೂ ಒಂದು ದೊಡ್ಡ ಕೊಳೆ ಇದೆ, ಅದನ್ನು ಮಜ್ಜನದ ಕೊಳೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೂ ಹೋಗಿ ಅವರು ಸ್ನಾನವನ್ನು ಮಾಡಿ ಮಡಿಯನ್ನು ಉಟ್ಟು ಸೊ ಮತ್ತಿತಾಳೇಶ್ವರನ ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ಬಂದಂತಹ ಭಕ್ತಾದಿಗಳೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವ್ರ ಮಕ್ಕಳ ಸಮಸ್ಯೆ ಇರಲಿ ಅಥವಾ ಚರ್ಮ ರೋಗದ ಸಮಸ್ಯೆಗಳಿರಲಿ, ಸೊ ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ಮತ್ತು ಇಲ್ಲಿ ಇರುವಂಥದ್ದು ಮಲೆಮಹದೇಶ್ವರ ಸ್ವಾಮಿ, ಮತ್ತಿತಾಳೇಶ್ವರ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಉಪಸ್ಥಿತಿಯೂ ಕೂಡ ಇದೆ. ಹಾಗಾಗಿ ಇಲ್ಲಿ ನಾಗಾರಾಧನೆಯೂ ಕೂಡ ಮಾಡ್ತಾರೆ. ಇಲ್ಲಿ ನೀವೆಲ್ಲ ನಾಗರ ಪೂಜೆನೂ ಮಾಡುವಂಥದ್ದನ್ನು ಕೂಡ ನೋಡಬಹುದು. ಸೊ ಮತ್ತಿತಾಳೇಶ್ವರನ ದೇವಸ್ಥಾನಕ್ಕೆ ಬಂದವರು ಒಂದು ವಿಷಯವನ್ನು ಜ್ಞಾಪಕದಲ್ಲಿ ಇಡಿ. ನೀವು ಈ ಮತ್ತಿತಾಳೇಶ್ವರನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಾಗಾರಾಧನೆ. ಸೊ ಇಲ್ಲಿ ಸುಬ್ರಹ್ಮಣ್ಯನ ಉಪಸ್ಥಿತಿಯು ಇರೋದರಿಂದ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ನಾಗರ ಕಲ್ಲಿಗೆ, ನಾಗರ ವಿಗ್ರಹಗಳಿಗೆ ತಣಿಯನ್ನು ಎರೆಯುತ್ತಾರೆ. ತಣಿಯನ್ನು ಎರೆಯುವಂತಹ ಒಂದು ಸ್ಥಳ ಈ ಮತ್ತಿತಾಳೇಶ್ವರನ ದೇವಸ್ಥಾನದಲ್ಲಿ ಏನಿದೆ ನೀವು ನೋಡ್ತಾ ಇದ್ದೀರ ಇಲ್ಲಿ. ಸೊ ಇದು ಬಂದು ನಾಗಾರಾಧನೆ ಮಾಡುವಂತಹ ಒಂದು ಕ್ಷೇತ್ರ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದು ಹಾಲನ್ನು ತಣಿ ಎರೆಯುವಂತಹ ಕೆಲಸವನ್ನು ತಮ್ಮ ಹರಕೆಯ ಮುಗದ ಮೇಲೆ ಇಲ್ಲಿ ಬಂದು ಇದೇ ನಾಗರ ಕಲ್ಲಿನ ವಿಗ್ರಹಗಳಿಗೆ ಹಾಲಿನ ತಣಿಯನ್ನು ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಹಾಲಿನ ತಣಿಯನ್ನು ಎರೆಯುತ್ತಾರೆ. ಬನ್ನಿ, ನಾವು ಕೂಡ ಹಾಲಿನ ತಣಿಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಎರೆಯೋಣ. ನೀವು ನೋಡ್ತಾ ಇದ್ದೀರಲ್ಲ, ಸೊ ಹಾಲಿನ ತಣಿಯನ್ನು ಎರಿತಾ ಇದ್ದೀನಿ ಸ್ನೇಹಿತರೆ. ಆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಈ ಒಂದು ಸನ್ನಿಧಾನ ಏನಿದೆ ಇದನ್ನು ಜರತ್ಕಾರು ಅಂತ ಕರೀತಾರೆ. ಪ್ರತಿಯೊಂದು ನಾಗಾರಾಧನೆ ಮಾಡುವಂತಹ ಸ್ಥಳದಲ್ಲಿ ಒಂದು ಜರತ್ಕಾರುವಿನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿರುತ್ತದೆ. ಹಾಗಾಗಿ ಇದು ಜರತ್ಕಾರು ಸ್ವಾಮಿ ಅಂತ ಹೇಳಲಾಗುತ್ತೆ.
ವಾಗರ್ತ ವಿವ ಸಂಪ್ರೋಕ್ತೋ ವಾಗರ್ತ ಪ್ರತಿಪತ್ತೇ ಜಗದೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ಇದು ಬಂದು ಮೂಲತಃ ಸುಬ್ರಹ್ಮಣ್ಯ ದೇವರು ಮತ್ತಿ ಮರದ ತಾಳಲ್ಲಿ ಉದ್ಭವ ಆಗಿರೋದ್ರಿಂದ ಮತ್ತಿ ತಾಳೇಶ್ವರ ಅಂತ ಹೆಸರು ಬಂದಿರೋದು. ಸುಮಾರು 1800 ವರ್ಷಗಳ ಹಿಂದೆ ಉದ್ಭವ ಆಗಿರೋದು. ನಮ್ಮದೇ ಇದು 7th ಜನರೇಷನ್, 7ನೇ ತಲೆಮಾರು. ಇದು ವಂಶಪರವಾಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಸ್ಥಳದಲ್ಲಿ ಏನು ಮಹಿಮೆ ಅಂದರೆ ಸೋರಿಯಾಸಿಸು, ಅರ್ಪಿಸು, ಗಾಯಗಳು, ಮಚ್ಚೆಗಳು, ಉಳ್ಕಡ್ಡಿ, ಬಿಳ್ಚಿಪ್ಪು, ಸಂತಾನ ದೋಷ, ನಾಗರ ದೋಷ, ಸರ್ಪದೋಷ, ಈ ಥರ ಯಾವುದೇ ಕುಜಾ ದೋಷ, ಈ ಥರ ಯಾವುದೇ ದೋಷಗಳಿದ್ರೂ ಈ ಸ್ಥಳದಲ್ಲಿ ಬಂದು ದಕ್ಷಿಣದಲ್ಲಿರುವಂಥ ಕಲ್ಯಾಣಿಯಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿ ಈಶಾನ್ಯದಲ್ಲಿರೋ ಕಟ್ಟೆಯಲ್ಲಿ ಸ್ನಾನ ಮಾಡಿ ಮಡಿ ಮಾಡಿಕೊಂಡು 9 ನಾಗರಿಕಲ್ಲಿಗೆ ತನಿ ಎರೆದು ಪ್ರದಕ್ಷಿಣೆ ಹಾಕಿ ಬಂದು ಸ್ವಾಮಿ ದೇವ್ರನ್ನ ಮತಿ ತಾಳೇಶ್ವರನ ದರ್ಶನ ಮಾಡಿ ಮಂಗಳಾರತಿ ಮಾಡೋದ್ರಿಂದ ಇಲ್ಲಿ ಯಾವುದೇ ಥರ ಚರ್ಮ ರೋಗಗಳು ಗುಣವಾಗುತ್ತದೆ ಮತ್ತು ಸರ್ಪದೋಷಗಳು, ಯಾವುದೇ ಥರದ ದೋಷಗಳು ನಿವಾರಣೆಯಾಗುತ್ತದೆ. ಇಲ್ಲಿ ವಿಶೇಷವಾಗಿ ಉತ್ತದ ಮಣ್ಣು ಮತ್ತಿ ಪುಡಿ ಅಂತ ಕೊಡ್ತೀವಿ. ಆ ಉತ್ತದ ಮಣ್ಣು ಮತ್ತಿ ಪುಡಿ ಹೆಚ್ಚೋದ್ರಿಂದ ಸೋರಿಯಾಸಿಸು, ಅರ್ಪಿಸು, ಗಾಯಗಳು, ಮಚ್ಚೆಗಳು, ಉಳ್ಕಡ್ಡಿ, ಬಿಳ್ಚಿಪ್, ಈ ಥರ ಚರ್ಮಕ್ಕೆ ಸಂಬಂಧಪಟ್ಟಿದ್ದ ಯಾವುದೇ ಕಾಯಿಲೆಗಳು ನಿವಾರಣೆ ಆಗುತ್ತೆ. 3 ವಾರ ಮಾಡಬೇಕು. 3 ವಾರ ಮಾಡಿದ್ರಿಂದ ಸರ್ವ ದೋಷಗಳು, ಚರ್ಮ ಕಾಯಿಲೆಗಳು ನಿವಾರಣೆ ಆಗುತ್ತದೆ. ಭಾನುವಾರ ಗುರುವಾರ ವಿಶೇಷ. ವರ್ಷದಲ್ಲಿ 365 ದಿನವೂ ಪೂಜೆ ಇರುತ್ತದೆ. ಭಾನುವಾರ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ 4:15ಗೆ ರುದ್ರಾಭಿಷೇಕ ಸ್ಟಾರ್ಟ್ ಆಗಿ 6 ಗಂಟೆಗೆ ಮಂಗಳಾರತಿ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆ 6:30ವರೆಗೂ ಮಂಗಳಾರತಿ ಆಗುತ್ತೆ. ಬೇರೆ ದಿನ ಎಲ್ಲ ಬೆಳಗ್ಗೆ 7:15ಯಿಂದ 9:30 10 ಗಂಟೆವರೆಗೂ ಇರ್ತೀವಿ. ಹೊರಗಡೆ ಫೋನ್ ನಂಬರ್ ಬರೆದಿರ್ತೀವಿ, ಫೋನ್ ಮಾಡಿದ್ರೆ ತೆಗೆದು ಪೂಜೆ ಮಾಡಿಕೊಡ್ತೀವಿ. ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ಶ್ರೀ ಮತಿ ತಾಳೇಶ್ವರ ಅಂತ ಹೆಸರಿರೋದು ಮೂಲತಃ ಸುಬ್ರಹ್ಮಣ್ಯ ದೇವರು. ಮತಿ ತಾಳೇಶ್ವರ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಮತಿ ಮರದ ತಾಳಲ್ಲಿ ಉದ್ಭವ ಆಗಿದೆ ಲಿಂಗ. ಮತಿ ಮರದ ತಾಳಲ್ಲಿ ಉದ್ಭವ ಆಗಿರೋದ್ರಿಂದ ಮತಿ ತಾಳೇಶ್ವರ ಅಂತ ಹೆಸರು ಬಂದಿರೋದು. ನಮ್ಮ ಪೂರ್ವಜರು ಹೋಗಿ ಮತಿ ಮರದ ಹತ್ರ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಕಾಲಕ್ರಮೇಣ ಮರ ತೆಗೆದಾಕಿ ದೇವಸ್ಥಾನ ಮಾಡಿ 150 ವರ್ಷ ಆಗಿದೆ. ಸುಮಾರು 1800 ವರ್ಷಗಳ ಹಿಂದೆ ಉದ್ಭವ ಆಗಿರೋದು ಲಿಂಗ. ಇಲ್ಲೇನು ಕಾಣ್ತಿದೆಯಲ್ಲ, ಇದೇ ಉದ್ಭವ ಮೂರ್ತಿ. ನಿಮಗೆ ಅಲ್ಲಿ ನೀಟಾಗಿ ಕಾಣಿಸಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಉದ್ಭವ ಆಗಿರೋದು. ಸುಮಾರು 1800 ವರ್ಷಗಳಿಂದ ಉದ್ಭವ ಆಗಿರೋದು. ಮೂಲತಃ ನೀವು ಕುಕ್ಕೆಯಲ್ಲಿ ಏನು ಸುಬ್ರಹ್ಮಣ್ಯ ದೇವರಿದೆ ಅದ್ರ ಸರಿ ಸಮಾನವಾಗಿರುವಂಥ ದೇವರು. ಇನ್ನೊಂದು ವಿಶೇಷ ಏನಂದರೆ ನಾಗಾಕಾರದಲ್ಲಿ ಇರ್ತದೆ ಬೇರೆ ಸುಬ್ರಹ್ಮಣ್ಯಗಳು, ಇದು ಲಿಂಗಾಕಾರದಲ್ಲಿದೆ. ಅದೊಂದು ವಿಶೇಷತೆ ಇಲ್ಲಿ. ಮತಿ ಮರದೊಳಗಡೆ ಉದ್ಭವ ಆಗಿರೋದ್ರಿಂದ ಮತಿ ತಾಳೇಶ್ವರ ಅಂತ ಹೆಸರು ಬಂದಿದೆ. ಸಾಕ್ಷಾತ್ ಉದ್ಭವಮೂರ್ತಿ ಮಹದೇಶ್ವರ. ಮಕ್ಕಳ ಫಲ ಇದ್ದಾಗ ಕಂದೆಗಾಲದ ಗ್ರಾಮದಲ್ಲಿ ಪುಳ್ಳೆಗೌಡ ಅನ್ನೋ ಬಿರುದಿಂದ ಮಾದಪ್ಪನ ಬೆಟ್ಟದಲ್ಲಿ ಅರ್ಸ್ಕೊಂಡಿದ್ದಾಗ ಪಿಂಡ ಪ್ರಸಾದವನ್ನು ತೆಗೆದುಕೊಂಡು ಮತ್ತು ಸ್ವಾಮಿ ಉದ್ಭವಮೂರ್ತಿ ಆಗಿರೋದು ಸ್ವಾಮಿ ಮತಿ ತಾಳೇಶ್ವರ ಸ್ವಾಮಿ ಅಲ್ಲಿಂದ ಕನ್ಸಲ್ಲಿ ಬಂದು ಹೇಳಿದಾಗ ಸ್ವಾಮಿ ಮಹದೇಶ್ವರ ಮತ್ತು ಮತಿ ತಾಳೇಶ್ವರ ಸ್ವಾಮಿ ಅಜ್ಜ ಗುರುತಿಂದ ಸ್ವಾಮಿ ಮರಳಲ್ಲಿ ಊದ್ಕೊಂಡಿರುವಂಥ ಮಲೆ ಮಹದೇಶ್ವರ ಸ್ವಾಮಿ ಆಗ ಮರಳಲ್ಲಿ ಮಣ್ಣಿನ ಮಡಕಲ್ಲಿ ನೀರು ಕರಗಿಸಾಗಿದ್ದಾಗಿ ಸ್ವಾಮಿ ಸಾಕಷ್ಟು. ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಯಾರೂ ಕೂಡ ಒಂದು 5:30-6 ಗಂಟೆ ಮೇಲೆ ಇಲ್ಲಿ ಯಾರೂ ಕೂಡ ಉಪಸ್ಥಿತರಿರಬಾರದು ಅಂತ ಹೇಳ್ತಾರೆ. ಹಾಗಾಗಿ ಮತಿ ತಾಳೇಶ್ವರರು ಮತ್ತು ಒಂದು ಆದಿ ಸುಬ್ರಹ್ಮಣ್ಯನ ಉಪಸ್ಥಿತಿ ಇರೋದರಿಂದ ಈ ಭಾಗದಲ್ಲಿ ಅರ್ಚಕರ ಸಮೇತವಾಗಿ ಯಾರೂ ಕೂಡ 5:30-6 ಗಂಟೆ ಮೇಲೆ ಯಾರೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಇದೊಂದು ವಿಶೇಷವಾದ ಸ್ಥಳ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಮತಿ ತಾಳೇಶ್ವರನ ಸನ್ನಿಧಾನ ನೋಡಿ, ಎಲ್ಲ ಜನಗಳೆಲ್ಲ ಖಾಲಿ ಆಗ್ತಾಯಿದ್ದಾರೆ, ಒಬ್ಬರು ಕೂಡ ಇಲ್ಲ, ಎಲ್ಲ ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ. ಸೊ ಅಲ್ಲಿಂದ ನೀವು ಬಾಗಿಲ ಹತ್ರ ನೋಡಿದಂತಹ ವಿಷದ ಕೊಳ ಏನಿದೆ, ಆ ವಿಷದ ಕೊಳದಿಂದ ನೀವು ಇಲ್ಲೊಂದು ಮಜ್ಜನದ ಕೊಳೆ ಇದೆ. ಇಲ್ಲಿಗೆ ಬಂದರೆ ಇಲ್ಲೊಂದು ಮಜ್ಜನದ ಕೊಳೆ ಇದೆ. ಇಲ್ಲೇ ಪಕ್ಕದಲ್ಲಿ ನೀವು ಮತಿ ತಾಳೇಶ್ವರನ ದೇವಸ್ಥಾನದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಕೊಳೆ ಇದೆ. ಇಲ್ಲಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಸ್ನಾನ ಮಾಡಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇಲ್ಲಿನ ವಾಡಿಕೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದೇ
ಮತ್ತಿತ್ತಾಳೇಶ್ವರನ ಮಜ್ಜನದ ಕೊಳ ಇನ್ನೊಂದು. ಸೊ ಇಲ್ಲಿ ಪ್ರತಿಯೊಬ್ಬರು ಬಂದು ಕೂಡ ಸ್ನಾನ ಮಾಡಿ ಮತ್ತಿತ್ತಾಳೇಶ್ವರನಿಗೆ ಪೂಜೆ ಪುನಸ್ಕಾರಗಳ ಮಾಡುವಂಥದ್ದು ಒಂದು ವಾಡಿಕೆ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದು ಮತ್ತಿತ್ತಾಳೇಶ್ವರನ ಮಜ್ಜನದ ಕೊಳ ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರದೇಶ ಬಂದು ಮತ್ತಿತ್ತಾಳೇಶ್ವರನ ರಥದ ಬೀದಿ. ಇಲ್ಲಿ ಕಾಣ್ತಾ ಇರೋದು ಮತ್ತಿತ್ತಾಳೇಶ್ವರನ ಸನ್ನಿಧಾನದಲ್ಲಿ ರಥೋತ್ಸವ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನದಿಂದ ಸ್ವಲ್ಪ ಹಿಂಭಾಗದಲ್ಲಿ ಬಂದರೆ ಸೊ ರಥ ನಿಲ್ಲಿಸುವಂತಹ ಒಂದು ಸ್ಥಳವೂ ಕೂಡ ಇಲ್ಲಿದೆ. ಸೊ ಪ್ರತಿ ವರ್ಷ ಕೂಡ ಮತ್ತಿತ್ತಾಳೇಶ್ವರನ ದೇವಸ್ಥಾನದಲ್ಲಿ ಒಂದು ರಥೋತ್ಸವ ಕೂಡ ಆಗುತ್ತೆ. ಸೊ ಆ ಒಂದು ರಥ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಭಕ್ತಾದಿಗಳೆಲ್ಲ ಬಂದು ಪ್ರತಿಯೊಬ್ಬರು ಈ ತೋಪಿನ ಏನಿದೆ ಇಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಅಡುಗೆ ಮಾಡಿ ಊಟ ಮಾಡಿ, ಅದು ಎಸ್ಪೆಷಲಿ ನೆಲದ ಮೇಲೆ ಊಟ ಮಾಡಿ ತಮ್ಮ ಸೇವೆಯನ್ನು ಹರಕೆಯನ್ನು ತೀರಿಸಿ ಮತ್ತೆ ತಮ್ಮ ತಮ್ಮ ಸ್ಥಳಗಳಿಗೆ ಭಕ್ತಾದಿಗಳು ತೆರಳುತ್ತಾರೆ. ಏನು ಮಾಡ್ತೀರಾ ನೀವು ಇಲ್ಲಿ? ನಾವು ಚೆನ್ನಂಗೇಗೌಡ ಅಂತ. ನಾನು ಮನೆ ದೇವಸ್ಥಾನದ ಮುಂದೆ, ಕೊಳದ ಮುಂದೆ, ಮಜ್ಜನ ಕೊಳದ ಮುಂದೆ ಚಪ್ಪಲಿ, ಕೂಟ್ರು, ಕಾರುಗಳನ್ನು ಪಾರ್ಕಿಂಗ್ ಹಾಕೊಂಡಿದ್ದೀನಿ. ಅಲ್ಲೇ ಮಜ್ಜನ ಕೊಳದಲ್ಲಿ ಅಲ್ಲಿಂದ ಬರುವಂಥ ಭಕ್ತಾದಿಗಳು ಅಲ್ಲಿ ಮಜ್ಜನ ಕೊಳದ ನೀರು ಹಾಕ್ಕೊಂಡು ಅಲ್ಲಿಂದ ಮಧ್ಯಸ್ಥಾನ ಮಾಡ್ಕೊಂಡು ಮಜ್ಜನ ಕೊಳದಲ್ಲಿ ಅಲ್ಲೊಂದು ಸ್ನಾನ ಮಾಡೋ ಕೊಳೆ ಐತೆ, ಅಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದು ಅವನು ಪ್ರದಕ್ಷಿಣೆ ಮಾಡಿ ಊಟ ದೊಡ್ಡಪಟ್ಟು ಊಟ ಮಾಡೋರು ಮಾಡ್ತಾರೆ, ಮಾಮೂಲಿ ಮಾಡೋರು ಮಾಡ್ತಾರೆ. ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗಂಥವ್ರಿಗೂ ಒಳ್ಳೇದಾಯ್ತಾ ಇದೆ. ನಮ್ಮ ಹೆಸರು ಚೆನ್ನಂಗೇಗೌಡ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ಆಲ್ ನೋಟಿಫಿಕೇಷನ್ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ನನ್ನ ಮುಂಬರುವಂತಹ ವಿಡಿಯೋಗಳನ್ನು ನೀವು ನೋಡ್ಬೋದು. ಸೊ ಇದು ಮತ್ತಿತ್ತಾಳೇಶ್ವರನ ಒಂದು ವೀಕ್ಷಣೆ ಆಗಿತ್ತು ಸ್ನೇಹಿತರೆ.